ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇಲ್ಲ ಆದ್ರಲ್ಲೇ ಮೊದಲು ಬ್ಯಾಂಕಿನಲ್ಲಿ ಇದ್ದವಳು. ಅಲ್ಲೇ ಕೆಲಸ ಮಾಡುವವರಿಗೆ ನಾವು ಯಾವಾಗಲೂ ಪಾರ್ಟಿದು ಅದು ಮುಖ್ಯ ಅಲ್ಲ, ತತ್ವಗಳು ಮುಖ್ಯ ಅಷ್ಟೇ. ಎಲ್ಲರೂ ಮಾಡೋದು ದೇಶಕ್ಕಾಗಿ. ಇಲ್ಲಿ ಸ್ವಂತಕ್ಕಾಗಿ ಮಾಡೋದಕ್ಕಿಂತ ಜಾಸ್ತಿ ದೇಶಕ್ಕಾಗಿ ಮಾಡೋದು. ನಮ್ಮ ದೇಶವನ್ನೇ ನಾವು ಆರಾಧಿಸೋದು ನಮ್ಮೆಲ್ಲರ ತತ್ವ. ನಿಮ್ಮದಾಗಿರ್ಬೋದು, ಎಲ್ಲ ಪಾರ್ಟಿಯವರು. ಆದರೆ ಕೆಲವರು ಸ್ವಾರ್ಥಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ತಾರೆ. ನಾನು ಅವತ್ತು ಬಂದಾಗಲೂ ಹೇಳಿದೆ, ಆ ಥರದ್ದು ಆಗಬಾರ್ದು. ಏನೇ ಇರಲಿ, ನಾನು ಈ ಮನೆಯ ಮೇಲ್ಗಡೆನೇ ಇರ್ತಾ ಇರ್ತೀನಿ, ಕಾಯ್ತಾ ಇರ್ತೀನಿ ನಿಮ್ಮ ಮನೆಯಿಂದ. ಪಕ್ಷದ ಅಧ್ಯಕ್ಷರಿಗೂ, ಎಲ್ಲ ಅಧಿಕಾರಿಗಳಿಗೂ, ಕಾರ್ಯಕರ್ತರಿಗೂ ಇವತ್ತು, ಆಮೇಲೆ ನಮ್ಮ ಮಹಿಳೆಯರಿಲ್ಲದೆ ಯಾವುದೂ ಇರೋದಿಲ್ಲ. ಅದು ಭಗವಂತನೇ ಸೃಷ್ಟಿ ಮಾಡಿದ್ದಾನೆ. ಒಟ್ಟಿಗೆ ಶಿವ ಪಾರ್ವತಿಯಿಂದ ಹಿಡಿದು ಎಲ್ಲ ದೇವರ ಕಾಲದಿಂದ ಹಿಡಿದ್ರೂ ಎಲ್ಲ ದೇವರೊಟ್ಟಿಗೂ ಮಹಿಳೆ ಇದ್ದೇ ಇರ್ತಾಳೆ. ಅದು ಇಲ್ಲದೆ ಕೆಲಸ ಆಗೋದು. ಬಿಕಾಸ್ ಪ್ರಕೃತಿ ಇಲ್ಲದಿದ್ದರೆ ಯಾವುದೂ ಇಲ್ಲ. ಪ್ರಕೃತಿ ಇದ್ದರೆ ಎಲ್ಲವೂ ಇರೋದು. ಸೊ ನಾನೇನು ಹೇಳ್ತೇನೆ ಅಂದರೆ, ಹೌದು, ಮಹಿಳಾ ದಿನಾಚರಣೆಯನ್ನು ನಿನ್ನೆ ಮಾಡಬೇಕಾಗಿತ್ತು. ಮಹಿಳೆಗೆ ಯಾವಾಗಲೂ ರೆಸ್ಪೆಕ್ಟ್ ಕೊಡೋದು. ನೀವು ಬೇರೆ ದೇಶ ನಮ್ಮ ದೇಶವನ್ನು ಹೋಲಿಸಿದಾಗ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಸಿಗುವಷ್ಟು ಮರ್ಯಾದೆ ಎಲ್ಲೂ ಇಲ್ಲ. ನಮ್ಮ ಸನಾತನ ಧರ್ಮದಿಂದ ಇಟ್ಕೊಂಡು ಬಂದ್ರೂ ಪುರಾಣದಲ್ಲಿ, ಹಿಸ್ಟ್ರಿಲಿ ಎಲ್ಲರಿಗೂ ನಮ್ಮ ಮಹಿಳೆಗೆ ಪ್ರಾಧಾನ್ಯ ಕೊಟ್ಟಿದ್ದಾರೆ. ನಾವು ಈಗ ಕೊಡುವಂಥದ್ದಲ್ಲ. ಆದರೆ ಮಧ್ಯದಲ್ಲಿ ಸ್ವಲ್ಪ ಅವಳು ಅಬಲೆ ಆದ ಕಾರಣ, ಶಕ್ತಿಯಲ್ಲಿ ದೇವರು ನಮ್ಗೆ ಎಲ್ಲ ಕೊಟ್ಟರು ಕಡೆಗೆ ಧ್ವಂಸ ಮಾಡೋಕ್ಕೆ ದೇವಿನೇ ಬರ್ತಾಳೆ. ಆದರೂ ಕೆಲವೆಲ್ಲ ಪ್ರಕೃತಿ ದತ್ತವಾದ ವೀಕ್ನೆಸಸ್ ಇದೆ. ಅದರಿಂದಾಗಿ ನಾವು ಸಫರ್ ಆಗ್ತೀವಿ. ಅದು ಗಂಡಸಿಗೆ ಮಗುವನ್ನು ಹೊಟ್ಟೆಯಲ್ಲಿ ಕೂತ್ಕೊಳ್ಸಿ ಬರೋ ಶಕ್ತಿ ಅವರಿಗಿಲ್ಲ. ಇದ್ದಿದ್ರೆ ಅವರು ಇಟ್ಕೊಳ್ಬೋದಾಗಿತ್ತು. ಆದರೆ ದೇವರು ಹಾಗೆ ಮಾಡಿಬಿಟ್ಟಿದ್ದಾರೆ. ಅದರಿಂದ ಆ ಒಂದು ಪಾಯಿಂಟ್ನಲ್ಲಿ ನಾವು ಸ್ವಲ್ಪ ವೀಕ್ ಇದ್ದ ಕಾರಣ ಅದನ್ನು ಎಲ್ಲೋ ಒಂದು ಕಡೆಯಲ್ಲಿ ದುರುಪಯೋಗ ಕೂಡ ಆಗ್ತಾ ಇದೆ. ಅದಿರಲಿ ಒಂದು ಕಡೆಗೆ, ಅದನ್ನು ಎದುರಿಸುವ ಶಕ್ತಿ ಮಹಿಳೆಗೆ ಇದೆ. ಅದು ಯಾವ ಮಹಿಳೆಗೆ ಆ ಶಕ್ತಿ ಇರುವುದಿಲ್ವೋ ಅವಳು ಅಬಲೆ. ಅದು ಎಲ್ರಿಗೂ ಇದೆ. ಶಕ್ತಿಗೆ ಮುಂದೆ, ಮಹಿಳೆ ಮುಂದೆ ಯಾರನ್ನೂ ನೋಡಿ. ಮನೆ ಫ್ಯಾಮಿಲಿಲಿ ಒಂದು ಮಹಿಳೆ ಚೆನ್ನಾಗಿದ್ದರೆ ಗ್ರಹ ಉಚ್ಚತೆ ಆಗುತ್ತೆ, ಇಲ್ಲದ್ರೆ ಗ್ರಹ ಮುಚ್ಚತೆ ಆಗ್ತದೆ. ಮಹಿಳೆ ಸರಿಯಾಗಿದ್ದರೆ ಆ ಮನೆ ಬೆಳೀತದೆ. ಮನೆ, ಸಮಾಜ, ದೇಶ ಎಲ್ಲದರಲ್ಲೂ ಮಹಿಳೆ ತುಂಬ. ಅದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ವಿ ಆರ್ ಕಮಿಂಗ್ ಅಂಡರ್ ದ ಭಾರತೀಯ ಸಂಸ್ಕೃತಿ. ಇದ್ರೊಳಗೆ ಮಹಿಳೆಗೆ ಇರುವುದು ಒಂದು ಎಷ್ಟು ಒಂದು ಮರ್ಯಾದೆ ಇದೆಯೋ ನಾವು ಚೌಕಟ್ಟಿನೊಳಗೆ ಇರಬೇಕು. ಮಹಿಳೆ ಯಾವಾಗಲೂ ನಮ್ಮ ಮರ್ಯಾದೆಯನ್ನು ನಾವು ಕಳ್ಕೊಳ್ಳೋದು ನಾವೇ, ಬೇರೆಯವ್ರು ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಕಳ್ಕೊಂಡಾಗ ಹೋಗುತ್ತೆ ಅದು. ಅದಕ್ಕೋಸ್ಕರ ಪೂಜ್ಯ ಇದು ಗಾದೆನೇ ಇದೆಯಲ್ಲ, ತತ್ರ ನಾರ್ಯಸ್ಯ ಪೂಜಂತೆ ತತ್ರ ರಮಂತೆ ದೇವತಂತೆ. ಸೊ ಪೂಜೆಯನ್ನು ದೇವರಿಗೆ ಹೋಲಿಸ್ತಾರೆ ನಮ್ಮನ್ನು, ಎಲ್ಲ ಸರಿ. ಆದರೆ ನಮ್ಮನ್ನು ದೇವರಾಗಿ ಇಡೋದು ಈಗ ಬೇಕಾಗಿಲ್ಲ. ನಾವು ನಮ್ಮ ಕಾಲದಲ್ಲಿ ನಾವು ನಿಲ್ಬೇಕಾಗ್ತದೆ. ಎಲ್ರಿಗೂ ಈಗ ವಿದ್ಯೆ ಕೊಟ್ಟಿದ್ದಾರೆ. ಭಾರತದಲ್ಲೂ ಎಲ್ಲ ದೇಶದ ಈಗ ನೋಡಿ, ಕ್ರಿಕೆಟಲ್ಲಿ ನಾವು ನೋಡ್ತೀವಿ, ಮಹಿಳಾ ಕ್ರಿಕೆಟ್ನವ್ರು ತುಂಬ ಚೆನ್ನಾಗಿ ಆಡ್ತಾರೆ. ನಮಗೆ ನಮ್ಮ ಕಾಲದಲ್ಲಿ ಮಹಿಳಾ ಇರಲೇ ಇಲ್ಲ. ಕ್ರಿಕೆಟ್ ಎಲ್ಲಿ ಮಹಿಳೆದ್ದು, ಬಾಯ್ಸಿಗೆ ಸರಿಯಾಗಿರಲಿಲ್ಲ. ಅಂಥದ್ರಲ್ಲಿ ಅವ್ರು ಎಷ್ಟು ನಮ್ಮಕ್ಕಿಂತ, ನಾನು ಮೊನ್ನೆ ಮ್ಯಾಚ್ ನೋಡಿದಾಗ ಬಾಯ್ಸಿಗಿಂತ ಚೆನ್ನಾಗಿ ಆಡ್ತಾರೆ. ಅಥವಾ ಬೇರೆ ದೇಶಗಳನ್ನು ಹೋಲಿಸಿದಾಗ ಭಾರತೀಯರಲ್ಲಿ ಯಾರಿಗೆ ಕೆಪಾಸಿಟಿ ಇದೆಯೋ ಅವ್ರು ಎಲ್ಲ ಫೀಲ್ಡಲ್ಲೂ ಇದ್ದಾರೆ. ಹೇಳಿ, ಸೈನ್ಸಿಂದ ಹಿಡಿದು, ಹಿಸ್ಟ್ರಿಯಿಂದ ಹಿಡಿದು, ರಾಜಕೀಯದಿಂದ ಹಿಡಿದು, ನೀವು ಯಾವ ವಿಚಾರ ತೆಗೀರಿ. ಅವಳು ನಮ್ಮ ಸತ್ತೋದ್ರಲ್ಲ ಮರಗಳದ ಇದು ಕಾಡು ಅವಳು ವಿದ್ಯೆ ಇಲ್ಲದಿದ್ರು ಅವಳ ಸೇವೆಯಿಂದಾಗಿ ಅವಳು ಎಷ್ಟು ದೊಡ್ಡ ಹೆಸರು ಪಡ್ಕೊಂಡ್ರು, ಎಷ್ಟು ಅವಳಿಗೆ ಮರ್ಯಾದೆ ಸಿಕ್ಕಿತ್ತು. ಅಂಥವ್ರು ತುಂಬ ಜನ ಇದ್ದಾರೆ. ಮೋದಿಯವರು ಬಂದ ಮೇಲೆ ಅದನ್ನೆಲ್ಲ ಹುಡುಕಿ ಮಾಡ್ತಾ ಇದ್ರು. ವಿದ್ಯೆಯೇ ಬೇಕು ಹೇಳಿಲ್ಲ, ನಿನ್ನ ಕಾರ್ಯದಲ್ಲಿ ನೀನು ಚೆನ್ನಾಗಿ ಮಾಡ್ಕೊಂಡು ಹೋದರೆ ಹೆಂಗಸಿಗೆ ಅದೇ ಸಾಕಾಗ್ತದೆ, ಮುಂದೆ ಬರೋಕ್ಕಾಗತ್ತೆ. ಅಥವಾ ನೀವು ಹಿಸ್ಟ್ರಿ ತಗೊಂಡ್ರೆ ಯುದ್ಧಕ್ಕೆ ಹೋದಾಗ ಎಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಎಲ್ಲ ಮಕ್ಕಳನ್ನೆಲ್ಲ ಸೊಂಟಕ್ಕೆ ಕಟ್ಟಿಕೊಂಡು ಹೋಗುವ ಎಲ್ಲರೂ ಜೀವ ಬಿಟ್ಟು ಏನು ಗಂಡಸರು ಹೆಂಗಸರು ಅಂತ ನೋಡಿದ್ರ ಕಡೆವರೆಗೂ ಇದು ಮಾಡಿದ್ರು. ಪೌರಾಣಿಕ ಹೇಗೂ ಇದೆ, ಅದನ್ನೆಲ್ಲ ಹೇಳೋದು ಬೇಡ. ಹಾಗಿರುವಾಗ ನಾವು ಮಹಿಳೆಯರು ಪುರುಷರು ಅಂತ ಸಮಾಜದ ಇದಕ್ಕೆ ಬಂದಾಗ ಅದರೊಳಗೆ ಡಿಫರೆನ್ಸ್ ಇರಬಾರ್ದು. ಇವರಿಗೂ ಅಷ್ಟೇ ಶಕ್ತಿ ಇದೆ. ಯಾಕಂದರೆ ನಾನು ಬ್ಯಾಂಕಿನಲ್ಲಿ ಕೆಲಸ ಮಾಡಿದವಳು ಆದ ಕಾರಣ ನಾನು ಮನೆಯಲ್ಲೂ ಅಷ್ಟೇ ಕೆಲಸ ಮಾಡ್ತೀನಿ, ಹೊರಗಡೆನೂ ಅಷ್ಟೇ ಮಾಡಿದ ಕಾರಣ ಎರಡೂ ಗೊತ್ತಿದೆ. ಆದ ಕಾರಣ ನನಗೆ ಮಾತಾಡಲಿಕ್ಕೆ ಸ್ವಲ್ಪ ಸುಲಭಾಗ್ತದೆ. ನಾವು ಬ್ಯಾಂಕಿಗೆ ಹೋದಾಗ, ಅದು ಮಹಿಳಾ ಬ್ಯಾಂಕಿನಲ್ಲಿ ಈಗ ಇದ್ದೇನೆ ಪ್ರೆಸಿಡೆಂಟ್ ಆಗಿ, ಆದರೆ ಹಳೆದು ಬ್ಯಾಂಕಿಗೆ ಹೋದಾಗ ನೀನು ಹೆಣ್ಣು, ನಿಮಗೆ ಕೆಲಸ ಕಡಿಮೆ ಅಂತ ಯಾರೂ ಹೇಳೋದಿಲ್ಲ. ಯು ಆಲ್ಸೋ ಹ್ಯಾವ್ ಟು ಕಮ್ ಬೈ ಟೈಮಲ್ಲಿ ಬರಬೇಕು, ಕೆಲಸ ಟೈಮ್ ಮಾಡಬೇಕು, ಯಾವ ಕೆಲಸ ಕೊಟ್ಟರು ಮಾಡಬೇಕು, ಕ್ಯಾಶ್ ಮಾಡೋದಿಲ್ಲ ಅಂತ ಅವಾಗ ಹೇಳ್ತಿದ್ರು.
ಕ್ಯಾಶು ಮಾಡಬೇಕು, ಎಲ್ಲ ಕೆಲಸಗಳು ಮಾಡಬೇಕು, ಲೋನ್ ರಿಕವರಿ ಮಾಡಬೇಕು, ಎಲ್ಲ ಮಾಡಬೇಕು. ಗಂಡಸರು ಮಾಡ್ತಾರೆ. ಹಾಗಾಗಿ ನಮಗೆ ಆ ಭೇದ ಭಾವಗಳು ಕಡಿಮೆ ಆಗ್ತದೆ. ಯುದ್ಧಕ್ಕೆ ಹೋಗ್ತಾರೆ, ಪೈಲಟ್ಗಳಾಗ್ತಾರೆ. ಇವಾಗ ನಮ್ಮ ಚಂದ್ರ ಇದಕ್ಕೆ ಅಲೋಕಕ್ಕೂ ಅವಳು ಹೋಗಿದ್ದಾಳೆ. ಸೊ ಎಲ್ಲಿ ಕಡಿಮೆ ಇದ್ದಾರೆ. ಆದರೆ ಮಹಿಳೆಯರ ಹತ್ರ ಒಂದು ಒಳಗೆ ತಾಯ್ತನದ ಒಂದು ಗುಣ ಇರುತ್ತೆ, ಅದು ಬೇಸಿಕ್ ಆಗಿರುತ್ತೆ. ಅದು ಇಲ್ಲದಿದ್ದವರು ಅವರು ಮಹಿಳೆ ಅಲ್ಲ. ನನ್ನ ಅದರಲ್ಲಿ ತಾಳ್ಮೆ ಬರುತ್ತೆ. ಮೊದಲು ಏನು ಸರ್ವಿಸ್ ಮೈಂಡೆಡ್ ಅವರು ಡಾಕ್ಟ್ರೇ ಆಗಲಿ ಏನೇ ಆಗಲಿ, ಮಹಿಳೆ ಆದವಳಿಗಿರುವ ಸರ್ವಿಸ್ ಮೈಂಡು ಗಂಡಸರಿಗೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದು ತಾನಾಗಿ ಬರೋದು ಸ್ವಲ್ಪ ಕಷ್ಟ. ಅವರು ಆರ್ಡರ್ ಮಾಡೋ ಬುದ್ಧಿ ಜಾಸ್ತಿ ಇರ್ತದೆ, ಅಥವಾ ಅವರು ಹೇಳುವ ರೀತಿ ಹಾಗೆ ಇರ್ತದೆ, ಅದು ಬೆಳೆದ ರೀತಿ. ನೀವು ಮನೆಯಲ್ಲಿ, ನಾನು ಅದಕ್ಕೆ ಹೇಳೋದು, ಮಹಿಳೆಯರ ಕಷ್ಟವನ್ನು ಗಂಡಸರು ಅರ್ಥ ಮಾಡ್ಕೊಳ್ಬೇಕು. ಯಾವಾಗಲೂ ನಮ್ಮ ದೇಹ ಪ್ರಕೃತಿದಿರ್ಬೋದು, ನಮ್ಮದು ಮಂತ್ಲಿ ಆಗುವ ಪ್ರಾಬ್ಲಮಿಂದ ಇರ್ಬೋದು, ಎಲ್ಲ ವಿಚಾರಗಳು ಇರ್ತದೆ. ನಮ್ಮ ದೇಹಕ್ಕೆ ಆಗೋದು, ಗಂಡಸರಿಗೆ ಯಾವ ದೇಹದ ಮೇಲೆ ಪ್ರಾಬ್ಲಮ್ ಆಗೋದಿಲ್ಲ. ಸುಖವನ್ನು ಅನುಭವಿಸೋದು ಬಿಟ್ಟರೆ ಬೇರೆ ಅವರಿಗೆ ಫಿಸಿಕಲಿ ಯಾವ ಪ್ರಾಬ್ಲಮೂ ಆಗೋದಿಲ್ಲ. ಬಟ್ ಮಹಿಳೆಗೆ ಎಲ್ಲವೂ ಆಗ್ತದೆ. ಸೊ ಮಹಿಳೆ ಈಸ್ ಆ್ಯಕ್ಚುಲಿ ಸ್ಪೀಕಿಂಗ್ ಮನೆಯದ್ದು, ಫ್ಯಾಮಿಲಿದ್ದು, ದೇಶದ್ದು, ಎಲ್ಲದ್ದು ಶಕ್ತಿಯೇ ಅವಳು, ದೇವಿನೇ ಅವಳು. ಅವಳನ್ನು ದೇವಿ ಸ್ವರೂಪ. ಅವರವರ ಮನೆಯ ಮಹಿಳೆ, ಅವರವರೇ ವಾರ್ಡಿನ ಮಹಿಳೆ, ಅವರೇ ದೇವರು. ನಮಗೆ ದೇವರನ್ನೇ ನೀವು ಮಗಳಾತಿ ಮಾಡಬೇಕು ಅಂತ ಇಲ್ಲ, ಬಟ್ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಕಲಿಬೇಕು. ಮಹಿಳೆಯರಿಗೆ ಅವರನ್ನು ಯಾವುದೋ ಒಂದು ಬೇರೆ ರೀತಿಯಲ್ಲಿ ನೋಡಬಾರ್ದು, ದೈವ ಸ್ವರೂಪಿಣಿ ಅಂತಲೇ ನೋಡಬೇಕು. ಆವಾಗ ನಿಮ್ಮ ಮನಸ್ಸು ಕ್ಲೀನ್ ಆಗಿರುತ್ತೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾವ ಕೆಲಸ ಕೊಟ್ಟರು ಮಹಿಳೆಯರು ಮಾಡ್ತಾರೆ, ಅವ್ರು ಹಿಂಜರಿದಿಲ್ಲ. ಹಿಂಜರಿಯುವಂಥದ್ರಲ್ಲಿ ಗಂಡಸರು ಇದ್ದಾರೆ, ಹೆಂಗಸರು ಇದ್ದಾರೆ. ಹಾಗೆ ಅವರು ಮುಂದೆ ಬರುವ ಮಹಿಳೆಯರಿಗೆ ನಮ್ಗೆ ಯಾವಾಗಲೂ ದರ್ ಶುಡ್ ಬಿ ಎ ವುಮನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಅಂತ ಇದೆ, ಇರೋದು ಹಾಗೆ ತಾನೆ. ಅದು ಹೇಳಿರ್ತಾರೆ, ದರ್ ಶುಡ್ ಬಿ ಎ ವುಮನ್ ಅಂತ ಹೇಳಿ. ಯಾಕೆಂದರೆ ನಾವು ಮನೆಯಲ್ಲಿ ಎಷ್ಟೇ ನನ್ನ ಯಜಮಾನರು ಅಷ್ಟು ದೊಡ್ಡ ಇದು ಆದರೂ ಒಂದು ಕಿವಿ ಮಾತು ಹೇಳೋ ಟೈಮ್ನಲ್ಲಿ ನಾವೇ ಹೇಳಬೇಕಾಗ್ತದೆ. ಕಿವಿ ಮಾತಲ್ಲಿ ಅದು ಹೇಳುವ ರೀತಿಯಿಂದ, ಮನೇಲಿ ಕೆಲಸದವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಏನು ಜಗಳದ ಇದಿರ್ಬೋದು, ಅದು ಮಾತಾಡುವ ರೀತಿಯಲ್ಲಿ ಯು ಕ್ಯಾನ್ ಸಾಲ್ವ್ ಎವ್ರಿಥಿಂಗ್. ಮಾತಾಡ್ಲಿಕ್ಕೆ ಆಗದಿದ್ರೆ ಆಗೋದಿಲ್ಲ. ಗಂಡಸರು ಬೈ ದೊಡ್ಡ ಪಾಟ್ ಮಾಡಿಬಿಟ್ರೆ ಮುರಿದೋಗ್ತದೆ ಎಲ್ಲ ಸರ್, ಆಗಬಾರ್ದು. ಅದಕ್ಕೋಸ್ಕರ ಆದರೆ ನಾನು ಹೇಳ್ತೇನೆ, ಟು ಎ ವುಮನ್ ದೇರ್ ಮಸ್ಟ್ ಬಿ ಎ ಮ್ಯಾನ್ ಬಿಹೈಂಡ್ ಹರ್. ಗಂಡಸು ಒಂದು ಹಿಂದುಗಡೆಯಿಂದ ಇಲ್ಲದಿದ್ರೆ, ಅವನ ಸಪೋರ್ಟ್ ಇಲ್ಲದಿದ್ರೆ ಅವಳ ಮೇಲೆ ಬರಕ್ಕಾಗ್ತದೆ. 100% ಅಂತ ಹೇಳೋದು ಸಹ ಬೇಕು, ಬಟ್ ಸಪೋರ್ಟ್ ಮಾಡಕ್ಕೆ ಗಂಡಸಿನ ಸಹಾಯ ಇಲ್ಲದೆ ಸಪೋರ್ಟ್ ಸಾಕು. ನಾನೇನು ಬೇರೆ ಏನು ಹೇಳೋದಿಲ್ಲ. ಆ ಸಪೋರ್ಟ್ ಇದ್ರೆ ಅವ್ರು ಯಾವ ದಿಕ್ಕಿನಲ್ಲೂ ಕೆಲಸ ಮಾಡ್ತಾರೆ, ಹಿಡಿದ ಕೆಲಸ ಮುಗಿಸ್ತಾರೆ. ಹಾಗೋಸ್ಕರ ನಾನು ಮಹಿಳೆಯನ್ನು ತುಂಬಾ ರೆಸ್ಪೆಕ್ಟ್ ಮಾಡುವ, ಗಂಡಸರನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಅದು ಯಾರೇ ಆಗಿರಲಿ, ಅಣ್ಣ ತಮ್ಮಂದ್ರು ಯಾರೇ ಆಗಬೇಕು, ಫಸ್ಟ್ ಮಹಿಳೆಗೆ ರೆಸ್ಪೆಕ್ಟ್, ಬೇರೆ ಏನೂ ಕೇಳೋದಿಲ್ಲ. ಅದು ನಮ್ಮ ಒಂದು ಪಕ್ಷಗಳಲ್ಲಿ ಬರಬೇಕಾಗ್ತದೆ. ನೀವು ನಾನು ನೋಡಿದ ಮೇಲೆ ರಾಜಕೀಯ ಪಕ್ಷದಲ್ಲಿ ಹೋದವರೆಲ್ಲ ಇಟ್ಸ್ ಎ ಡರ್ಟಿ ಪಾಲಿಟಿಕ್ಸ್ ಅಂತ ಹೆಸರಿತ್ತು. ನನಗೆ ಆಗ ಬಂತು, ನಾನು ಹೋಗಿ ನೋಡ್ಬೇಕು ಹೇಗೆ ಡರ್ಟಿ ಆಗ್ತದೆ. ಅದು ಕಿಸಾನ್ ಇದಿರ್ಬೋದು, ಅಲ್ಲಿ ಮತ್ತೆ ಮಹಿಳೆನೇ ಕೆಲಸ ಮಾಡಬೇಕಾಗ್ತದೆ. ಎಲ್ಲ ಸಹ ಪುರುಷರು ಮಾಡ್ತಾರೆ, ಬಟ್ ಹೇಗಿನ ಭೂಮಿ ನಾವು ಕೆಲಸ ಅವಿದ್ಯಾವಂತರಲ್ಲಿ ಜಾಸ್ತಿ ಇರ್ತಾರೆ ಕೆಲಸ ಮಾಡುವಾಗ, ಆಗ ಮಹಿಳೆಯರು ಜಾಸ್ತಿ ಇರ್ತಾರೆ. ಸೊ ಅವ್ರ ಹತ್ರ ಮಾತಾಡುವ ರೀತಿ, ಅವರಿಗೆ ಡೈರೆಕ್ಷನ್ ಕೊಡೋದು ರೀತಿ, ಅವ್ರು ಕ್ಲೀನಾಗಿ ಕೆಲಸ ಮಾಡ್ತಾರೆ. ಹೇಳಿಕೊಟ್ಟದ್ದು ನೀವು ಮಾಡಿದರೆ, ನಿಮ್ಮ ಸಹಕಾರದ ಎಲ್ಲ ಸರ್ಕಾರದ್ದು ಇದು ಕೊಡ್ತಾರಲ್ಲ, ಅದನ್ನೆಲ್ಲ ಅವರಿಗೆ ತಲುಪಿಸ್ಬೇಕು ಸರಿಯಾಗಿ. ಅವಿದ್ಯಾವಂತರಿಂದ ಅವರಿಗೆ ಅರ್ಥ ಮಾಡುವಾಗ ಹೇಳಬೇಕು. ಮಾತಿನಲ್ಲಿ ತುಂಬಾ ಸಾಫ್ಟಾಗಿ, ತಪ್ಪು ಮಾಡಿದ್ರೆ ನಿಧಾನವಾಗಿ ಹೇಳಿ ಅರ್ಥ ಆಗ್ತದೆ. ಸೊ ಮಹಿಳೆಯರಿಗೆ ನೀವು ಇಷ್ಟು ಒಂದು ತಿಂಗಳೊಳಗೆ ಅಷ್ಟೇ ಇನ್ನು ಓಪನ್ ಮಾಡಿ 1 ತಿಂಗಳಾಯ್ತು ಇವತ್ತಿಗೆ ಕಾಣ್ತದೆ. ಐ ಥಿಂಕ್ ಸೊ. ಇಷ್ಟು ಒಂದು ಪಕ್ಷವನ್ನು ಕಟ್ಟಿಕೊಂಡು, ಅದರಲ್ಲೂ ಮಹಿಳೆಯರು ಇಷ್ಟು ಸೇರಿಸ್ಕೊಂಡು, ಈ ಸದ್ಯ ಇಲೆಕ್ಷನ್ನಲ್ಲಿ 4 ದಿನ ಬರೋದೊಳಗಡೆ ನಾನು ನಿಲ್ಲಬೇಕು ಅಂತಿದ್ದೆ. ಈಗ 20 ವರ್ಷ ಪಾರ್ಟಿಯಲ್ಲಿದ್ದು, ನಾನು ಪಾರ್ಟಿಲಿ ಇರ್ತೀನಿ ನಾನು, ಬಟ್ ಅದು ಹೊರಗೆ ಬಂದು ನಾನು ಕೆಲಸ ಮಾಡ್ತೇನೆ. ಪಾರ್ಟಿ ಒಳಗಿದ್ದು ಮಾಡೋಕ್ಕೆ ಬಿಡೋದು, ಇದು ಸತ್ಯ. ಸೊ ನನ್ನ ತತ್ವಕ್ಕೂ ನಾನು ಏನು ಎಣಿಸ್ಕೊಂಡು ರಾಜಕೀಯ ಪಕ್ಷಕ್ಕೆ ಹೋದ್ರು ಆ ಜಗಜಾಂತರ ವ್ಯತ್ಯಾಸ ಇದೆ. ನಾವು ಅಂದ್ಕೊಂಡು ಹೋಗೋದು ಯಾವುದೇ ಪಕ್ಷ ಇರಲಿ ಒಳ್ಳೇದು ಅಂತ ಹೋಗೋದದ್ದು, ಬಟ್ ನಾನು ಅನಿಸಿದ ಹಾಗೆ ಇಲ್ಲ ಸಂತೋಷ್, ಯಾವ ಪಕ್ಷದಲ್ಲೂ ಇಲ್ಲ. ಸೊ ಆಲ್ ದ ಅದರ್ ಪಾರ್ಟೀಸ್, ಐ ಡೋಂಟ್ ನೋ ಅಬೌಟ್ ದಿಸ್ ಪಾರ್ಟಿ. ಫಸ್ಟಿಗೆ ಇವ್ರ ಥರ ಮಾತಾಡುವಾಗ ನಾನು ಅದೇ ಹೇಳಿದೆ, ನೀವು ಅವರತ್ತೆ ಒಂದು ಆಗಬೇಡಿ. ಎಲ್ಲರೂ ರಾತ್ರಿ ಹೊತ್ತಿನಲ್ಲಿ ಎಲ್ಲರೂ ಒಂದೇ, ಹಗಲು ಹೊತ್ತಿನಲ್ಲಿ ಮಾತ್ರ ಬೇರೆ. ನನಗೆ ಅಂದರೆ ಡಿಟೇಲ್ ಆಗಿ ಗೊತ್ತಿದ್ದ ಕಾರಣ ನಾನು ಹೇಳ್ತಾ ಇದ್ದೇನೆ. ನನಗೆ ಭಾರಿ ಬೇಜಾರಾಗಿತ್ತು. ನಾವು ಎಣಿಸಿದ್ದು ಹೇಗೆ, ಇರುವುದೇನಲ್ಲಿ ನಡೀತಾ ಇರೋದು ಏನು, ಜನರನ್ನು ಅಂದರೆ
ಯಾರು ಪಾಪದವರಿರ್ತಾರಲ್ಲ, ಇನ್ನೋಸೆಂಟ್ಸ್, ಅವರ ಹೆಸರಿನಲ್ಲಿ ಮೋಸ ಮಾಡಿಕೊಂಡು ಜೀವನ ಮಾಡುವವರೇ ಜಾಸ್ತಿ. ಇದನ್ನೊಂದು ಬಂಡವಾಳವನ್ನು ದುಡ್ಡು ಖರ್ಚಿಗೆ ಮಾಡ್ಕೊಳ್ಬೇಕು, ನಾನು ಇಲ್ಲ ಹೇಳೋದಿಲ್ಲ, ಬಟ್ ಅದನ್ನೇ ಮೇನ್ ಮಾಡ್ಕೊಂಡ್ಬಿಡ್ತಾರೆ. ಯಾರಿಗೆ ಎಲ್ಲಿ ಸಿಗ್ತದೆ ದುಡ್ಡು, ಎಲ್ಲಿ ಸಿಗ್ತದೆ, ಎಷ್ಟು ಸಿಗ್ತದೆ? ಈಗ ಏನೋ ಯೋಜನೆಗಳನ್ನು ಕೊಡ್ತಾರಲ್ಲ, ಇದೇದು ಎಷ್ಟು, ಯಾರಿಗೆ ಎಷ್ಟು ಯೋಜನೆ ಹೋಗ್ತಾ ಇದೆ? ಮಧ್ಯವರ್ತಿಗಳಿಗೆ. ಸೊ ಅದನ್ನೆಲ್ಲ ಮಾತಾಡಿದಾಗ ನನಗೊಂಥರ ಸನ್ಯಾಸತ್ವದ ಫೀಲಿಂಗು ಬಂತು ರಾಜಕೀಯದ ಮೇಲೆ. ಯಾವುದೇ ಪಕ್ಷ ಅಂತ ಯಾವುದು ಒಳ್ಳೆಯದಿಲ್ಲ, ಜನ ಒಳ್ಳೆಯದಾದರೆ ಎಲ್ಲಿನೂ ಒಳ್ಳೆಯದಾಗಿ ಬದುಕುವುದು, ಅದಕ್ಕೆ ರಾಜಕೀಯವೇ ಬೇಕು ಹೇಳಿಲ್ಲ. ಆದರೆ ನಮ್ಗೆ ತುಂಬ ಹಣ ನಮ್ಮ ಕೈಲಿ ಇಲ್ಲದಿದ್ದಾಗ, ನಮಗೆ ಹಣದ ಒಂದು ಇದು ಬರಬೇಕಲ್ಲ, ಬಲ ಬರಬೇಕಲ್ಲ, ಆಗ ನಮ್ಮ ಸರ್ಕಾರಗಳಿಂದ ತಗೊಳ್ಳೋಕ್ಕಾಗಿ ಅದು ಬೇಕಾಗುತ್ತೆ ಪಕ್ಷ, ಇಲ್ಲ ನೀನು ಪರ್ಸನಲ್ ದುಡ್ಡು ತಗೊಳಕ್ಕಾಗುತ್ತೆ. ಸೊ ನೀವು ಅದನ್ನೆಲ್ಲ ತಗೊಳ್ಳಿ, ಅದನ್ನೆಲ್ಲ ಚೆನ್ನಾಗಿ ಮಾಡಿ ನಿಮ್ಮ ಪಕ್ಷ ತುಂಬ ನಿಜವಾಗಲೇ ದೇಶಕ್ಕೆ ಬೇಕಾದ ಹಾಗೆ ಆಗಲಿ. ಯಾಕಂದರೆ ಭೂಮಿ ತಾಯಿ ಅಲ್ಲಿ ಕೂಡ ನೀವು ಕೆಲಸ ಮಾಡಬೇಕಾದ್ರೆ ಅದು ಫಲವತ್ತಾಗಿ ಮೇಲೋದು. ಇವರೆಲ್ಲ ಹೇಳ್ತಾರೆ ನಾವು ರೈತರ ಇದು ನಾವು ಸಾಕಬೇಕು, ಯಾರು ರೈತರಿಗೆ ಏನೂ ಕೊಡಲ್ಲ, ಸಾಯ್ತಾರೆ ಅಂತ ಹೇಳ್ತಾರೆ. ಇವರೇ ಸೊಪ್ಪು ತಕ್ತಾರ ಗೊತ್ತಿಲ್ಲ. ಅದು ಹೆಸರು ರೈತರು, ಅವ್ರಿಗೆ ಕಷ್ಟ ಬರ್ತದೆ, ಯಾಕೆ ಬರ್ತದೆ, ಏನಾಗಿರ್ಬೋದು, ಯಾವುದೂ ನೋಡೋದಿಲ್ಲ ಸರ್. ಓನ್ಲಿ ದ ಮನಿ 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 ಮನಿ. ನೀವು ಅದಕ್ಕೆಲ್ಲ ಒಂದು ದಾರಿಯಲ್ಲಿ ಇರದೆ, ನಾವು ಹೆಣ್ಣು ಮಕ್ಕಳು, ನಾನೀಗ ನನಗೇನು ಪಕ್ಷ ಬೇಕಾಗಿಲ್ಲ, ನಾನು ಹಾಗೆ ಈಗ ಇವತ್ತು ಹೇಳ್ಕೊಂಡೆ ನಾನು, ಬಟ್ ನನಗೆ ಔಟಾಗಿ ನನ್ನ ಪಕ್ಷದಿಂದ ಏನು ಹೊರಗೆ ಬಂದಿಲ್ಲ. ಇದ್ದೆ, ನನಗೊಂದು ಪಕ್ಷ ಬೇಕು, ಇದ್ದೆ ನಾನು ಅಷ್ಟೇ. ಹಾಗಂತ ನಾನು ನಿಮ್ಮೊಟ್ಟಿಗೆ ಎಲ್ಲಿಗೂ ಕೆಲಸ ಮಾಡೋಕ್ಕೆ ನಾನು ರೆಡಿ ಇದ್ದೇನೆ, ಬರೋದಕ್ಕೆ ನನಗೆ ಏನೂ ತಪ್ಪಿಲ್ಲ. ಅವ್ರ ಹತ್ರ ಎಲ್ಲ ನನಗೆ ಸ್ವಲ್ಪ ಕೆಳಗಿನ ಲೆವೆಲ್ನ ಜನಗಳೇ ಇಷ್ಟ. ನನಗೆ ತುಂಬ ದುಡ್ಡಿರೋರು, ಬಿಕಾಸ್ ಐ ಹ್ಯಾವ್ ಸೀನ್ ಸಫಿಷಿಯಂಟ್. ಸೊ ಆ ರೈತರ ಮನೆಯಲ್ಲಿ ನಾನು ಹೋದಾಗಲೂ, ಓಟ್ ಹಾಕಲಿಕ್ಕೆ ಕೇಳಕ್ಕೆ ಹೋದಾಗಲೂ ಎಲ್ಲ ನಾನು ಮಾತಾಡ್ತಿರೋದೇ ನನ್ನ ಸಣ್ಣ ವ್ಯಕ್ತಿಗಳೊಟ್ಟಿಗೆ ಹೋಗಿ ಅಲ್ಲಿದ್ದವ್ದು ಉಪ್ಪು ಸಾರು ಹಾಕಿಬಿಟ್ಟೆ ನಾನು ಮುದ್ದೆ ತಿಂತಾಯಿದ್ದು. ಉಪ್ಪು ಸಾರು ಮತ್ತು ಮುದ್ದೆ ಇಷ್ಟೇ. ಕೊಳೆಗಾಲದ ಚಾಯ್ಕೆಲ್ಲ ಹೋದರೆ ಕೋಲಾರದ ಹತ್ರ ಎಲ್ಲ ಇಷ್ಟು ಮುದ್ದೆ ಮಂಚೂರು ಉಪ್ಪು ಸಾರು ಅಷ್ಟೇ, ಏನೂ ತಿಂತಾಯಿರಲಿಲ್ಲ. ಅವರು ಅದು ತಿಂತಾರೆ, ನಮ್ಗೆ ತಿನ್ನೋಕ್ಕಾಗಲ್ವಾ? ಹಸಿವೆಗೆ ಒಂದಿಷ್ಟು ಬೇಕು ಅಷ್ಟೇ. ಹಾಗಾಗಿ ನೀವು ಎಲ್ಲಿ ಹೋದ್ರೂ ಏನು ಕೆಲಸ ಮಾಡ್ಬೇಕ್ರಿ, ಇವರು ನನಗೆ ತಮ್ಮನ ಹಾಗೆ, ನಿಮಗೆಲ್ಲರೂ ಅಧ್ಯಕ್ಷರ ಹಾಗೆ, ನನಗೆ ತಮ್ಮನ ಹಾಗೆ. ಸೊ ನನ್ನಿಂದ ಏನು ಸಹಾಯ ಆಗಬೇಕು, ಆ ಜನರಿಗೆ ಏನಾದರೂ ಒಂದು ತಿಳುವಳಿಕೆ ಕೊಡಬೇಕಾದ್ರೆ ಫಸ್ಟ್ ವಿ ಹ್ಯಾವ್ ಟು ಎಜುಕೇಟ್ ದೆಮ್. ಅವ್ರಿಗೆ ಎಜುಕೇಷನ್ ಇಲ್ಲದಿದ್ದರೆ ಅವ್ರು ಏನೇನೋ ಈ ರಾಜಕೀಯದ ವ್ಯಕ್ತಿಗಳು ಹೇಳಿದ್ರೆ ನಮಸ್ಕಾರ, ನಾನು ಅದಕ್ಕೆ ಹೇಳ್ದೆ, ನಂಗೆ ನಮಸ್ಕಾರ ಮಾಡಿಬಿಟ್ಟು ಹೇಳಿ, ಅದು ಪದ್ಧತಿ ಬಂದಿದೆ, ಅದು ನನಗೆ ಸರಿ ಪರವಾಗಿಲ್ಲ. ಬಟ್ ಅದಕ್ಕಿಂತ ಜಾಸ್ತಿ ನಾವು ಅವರ ಸೇವೆಯನ್ನು ನಾವು ಮಾಡೋಕ್ಕೆ ಬಂದ ಕಾರಣ ಅವರನ್ನು ಉದ್ಧಾರ ಮಾಡಿಕೊಂಡು ಅವರಿಗೆ ಸರಿಯಾದ ತಿಳುವಳಿಕೆ ಕೊಡಬೇಕು. ನೀವುಗಳು ಎಲ್ಲ ಚೆನ್ನಾಗಿ ಮಾಡಬೇಕು, ಮಾತಾಡಬೇಕು ಅಂತ ಹೇಳಿದ್ದೆವರು. ನಿಮ್ಮ ಸಂಘ ಸಂಸ್ಥೆ ಅದನ್ನು ಬೆಳೆಸಿ ನೀವು ಎಲ್ಲ ಮಾಡಿ ಚೆನ್ನಾಗಿ ಮಾಡಿ, ಮಹಿಳೆಯರಿಂದಾಗಿನೇ ಒಂದು ಸಂಸ್ಥೆ ಗೊತ್ತಿಲ್ಲ ಅಂದರೆ ನಾನಿದ್ದೆ ನಾನು. ಸೊ ಅಷ್ಟೇ ಹೇಳ್ತೇನೆ, ಈಗ ಬೇಡ, ಸಮಯ ಬಂದಾಗ ಯಾವ ಪ್ರಾಬ್ಲಮ್ಗಳು ಬಂದಾಗ ಅವರನ್ನು ಹೇಗೆ ಎದುರಿಸ್ಬೇಕು ಅಂತ ಆವಾಗ ಮಾತಾಡ. ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಪಕ್ಷಕ್ಕೆ ನನ್ನ ಸ್ನೇಹಿತರಾದಂಥ ಗೋವಿಂದರಾಜು ಅವ್ರನ್ನ ಮತ್ತು ನನ್ನ ಸ್ನೇಹಿತರಾದಂಥ ಉಮೇಶ್ ಅವ್ರನ್ನ ಇವತ್ತು ಪಕ್ಷಕ್ಕೆ ಬರ್ಮಾಡ್ಕೊಳ್ತಾ ಇದ್ದೀವಿ. ಬರ್ಮಾಡ್ಕೊಂಡು ಇವರ ಒಂದು ಕಾರ್ಯ ಇಡೀ ದೇಶಕ್ಕೆ ಗೊತ್ತಾಗಬೇಕು, ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು. ತುಂಬ ಏನೆಂದರೆ ಜನಸೇವೆ ಅಂತಂದರೆ ಏನು ಅಂತಂದರೆ ಇವ್ರು ಗೊತ್ತಾಗಲಿ ಅಂತಲ್ಲ, ಇವ್ರಿಗೆ ಜನಸೇವೆ ಏನಂತ ಗೊತ್ತಿದೆ, ಬಟ್ ಜನರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದು ಇವತ್ತು ಜೈ ಜವಾನ್ ಜೈ ಕಿಸಾನ್ಗೆ ಪಾರ್ಟಿಗೆ ಇಷ್ಟಪಟ್ಟು ಬಂದಿದ್ದಾರೆ. ಇವ್ರನ್ನ ನಾವು ಸದಸ್ಯತ್ವದಿಂದ ತಗೊಳ್ತಾ ಇದ್ದೀವಿ. ನಮಗೆ ತುಂಬ ಇಷ್ಟ ಆಗಿದೆ, ತುಂಬ ಖುಷಿಯಾಗಿದೆ. ಇವರು ಇನ್ನು ಮುಂದೆ ಇದನ್ನು ಕಾಪಾಡ್ಕೊಂಡು ಹೋಗಿ. ಈ ದಿನ ಜೈ ಜವಾನ್ ಜೈ ಕಿಸಾನ್ ಪಾರ್ಟಿಗೆ ಗೋವಿಂದರಾಜು ಅನ್ನೋ ನಮ್ಮ ಸ್ನೇಹಿತರನ್ನ ಮೈಸೂರು ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಗೆ ನೇಮಕಾತಿ ಮಾಡಿದ್ದೀವಿ. ಹಾಗೆ ಜೈ ಜವಾನ್ ಜೈ ಕಿಸಾನ್ ಪಾರ್ಟಿಗೆ ಮತ್ತೊಬ್ಬರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆ ಮಾಡಿದ್ದೀವಿ. ಇವ್ರಿಗೂ ಶುಭವಾಗಿ ಕೆಲಸವನ್ನು ಮುಂದುವರಿಸಿಕೊಳ್ಳೋದು ಇಬ್ಬರು ಕೂಡ ಪಕ್ಷಕ್ಕೆ ಒಳ್ಳೆಯ ಹೆಸರು ತಗೋಬಾರ್ದು. ಎಲ್ರಿಗೂ ನಮಸ್ಕಾರ. ನಾನು ಜ್ಯೋತಿ ಪುತ್ತೂರಾಯ ಅಂತ ಹೇಳಿ ಶ್ರೀಮಾತಾ ಮಹಿಳಾ ಕೋಆಪರೇಟಿವ್ ಬ್ಯಾಂಕಿನ ಈಗ 2.5 ವರ್ಷದಿಂದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಬ್ಯಾಂಕಿನಲ್ಲಿ ಮಹಿಳೆಯರಿಗಾಗಿ ನಾವು ದುಡಿತಾ ಇದ್ದೇವೆ. 25 ವರ್ಷದ ಅದಕ್ಕೆ ಲೈಫ್ ಸಿಕ್ಕಿದೆ. ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದೇವೆ, ಪ್ರಾಫಿಟಲ್ಲಿ ಇದ್ದೇವೆ. ಸೊ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಇವತ್ತು ಜೈ ಜವಾನ್ ಜೈ ಕಿಸಾನ್ ಪಕ್ಷದವರು ಅವರ ಎಲ್ಲ ಕಾರ್ಯಕರ್ತರನ್ನು ಒಳಗೊಂಡು
ಹಾಗೂ ಮಹಿಳೆಯರನ್ನು ಸೇರಿಸಿಕೊಂಡು ಒಂದು ತಿಂಗಳ ಹಿಂದೆ ಈ ಪಕ್ಷ ಇಲ್ಲಿ ಹುಟ್ಟುಹಾಕಲಾಗಿತ್ತು. ಆದರೆ ಫಸ್ಟ್ ಈ ಫಂಕ್ಷನ್ ಅನ್ನು ಮಹಿಳಾ ದಿನಾಚರಣೆಯನ್ನು ಈ ಆಫೀಸ್ನಲ್ಲಿ ಮಾಡಿ ಎಲ್ಲ ಮಹಿಳೆಯರಿಗೆ ಗೌರವಿಸಿ ಅವರ ಪಕ್ಷ ಇನ್ನೂ ಚೆನ್ನಾಗಿ ಬೆಳೀಲಿ. ಆಮೇಲೆ ಅವರು ಈ ಸಲ ಎಲ್ಲ ಚುನಾವಣೆಗಳಲ್ಲಿ ಎಲ್ಲ ಥರದ ಚುನಾವಣೆಗಳಲ್ಲಿ ಪಾರ್ಟಿಸಿಪೇಟ್ ಎಲ್ಲ ಕಡೆಯಿಂದಲೂ ಮಾಡ್ತಾರೆ. ಸೊ ನಿಮ್ಮ ಸಪೋರ್ಟ್ಗಳು ಜನತೆದ್ದು ಬೇಕು. ಇವರು ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲರೂ ಬರುವಾಗ ಹೇಳ್ತಾರೆ. ಆದರೆ ಇವರು ಇಟ್ಕೊಂಡ ಹೆಸರಿನಿಂದಾಗಿ ಜೈ ಜವಾನ್, ಜವಾನ್ರು ಬೇಕು, ನಮಗೆ ಕಿಸಾನ್ರು ಬೇಕು, ಇಬ್ರು ಬೇಕು. ಆದರೆ ಅದು ನ್ಯಾಯವಾಗಿ ನಡೆಯುವ ಹಾಗೆ ನಡೆಸಿಕೊಂಡು ಇವುಗಳೆಲ್ಲ ಹೋಗಿ ನಮ್ಮ ಭಾರತ ಮಾತೆಯ ಋಣವನ್ನು ತೀರಿಸಲಿಕ್ಕೆ ಎಲ್ಲರೂ ಪಣ ತೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ